ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿತ್ತಾಪುರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭವನ್ನು ಭರ್ಜರಿಯಾಗಿ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ ಕಲಬುರಗಿಯ ಸಂಸದರು ಆದ ಡಾ ಮಲ್ಲಿಕಾರ್ಜುನ ಖರ್ಗೆ ಅವರ ಘನ ಉಪಸ್ಥಿತಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಚಿತ್ತಾಪುರ ಪಟ್ಟಣದ ಪುರಸಭೆಯ ವತಿಯಿಂದ ಕೊಳಗೇರಿ ಪ್ರದೇಶದ ಒಟ್ಟು 978 ಫಲಾನುಭವಿಗಳಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಹಕ್ಕು ಪತ್ರವನ್ನು ವಿತರಣೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಚಿತ್ತಾಪುರ ಪಟ್ಟಣದ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ 2700 ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡ ಕಾಮಗಾರಿಯನ್ನ ಸಿಎಸ್ಆರ್ ಮತ್ತು ಕೆಕೆಆರ್ಡಿಬಿ ಸಹಯೋಗದಲ್ಲಿ ಪೂರ್ಣಗೊಳಿಸಿ ಉದ್ಘಾಟನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಆದ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ಚಿತ್ತಾಪುರ ಮತಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದಿದ್ದಾರೆ. ಚಿತ್ತಾಪುರ ತಾಲೂಕಿನ ವಿವಿಧ ಇಲಾಖೆಗಳ ಮೂಲಕ ಒಟ್ಟು 777 ಕಾಮಗಾರಿಗಳಿಗೆ 97,983.45 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಡಿಗಲ್ಲು ಹಾಕಲಾಗಿದೆ ಎಂದಿದ್ದಾರೆ. ಇದಲ್ಲದೆ ಸಣ್ಣ ನೀರಾವರಿ ಇಲಾಖೆಯಿಂದ 13,500 ಲಕ್ಷ ರೂಪಾಯಿ ಹಾಗೂ ಕೆಎನ್ಎನ್ಎಲ್ ಇಲಾಖೆಯಿಂದ 8,869 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದಿದ್ದಾರೆ. ಇಡೀ ದೇಶ ಮತ್ತು ರಾಜ್ಯ ಇವತ್ತು ಗಮನಿಸ್ತಾ ಇದೆ. ಈ ಹಸ್ತ ನಾನು ಎಲೆಕ್ಷನ್ ಬಂದಾಗ ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಇಂಥ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು 5 ಗ್ಯಾರಂಟಿ ಕೊಟ್ಟು 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಟ್ಟಿದ್ದೇವೆ. ಈಗಾಗಲೇ ನೀರಾವರಿ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಕೆರೆಗಳನ್ನು ತುಂಬಿಸುವಂತ ಕೆಲಸವನ್ನ ಸುಮಾರು 400ಕ್ಕೂ ಹೆಚ್ಚು ಕೆರೆಗಳನ್ನ ಕಳೆದ 3 ವರ್ಷದಲ್ಲಿ ತುಂಬಿಸುವಂತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಇಲಾಖೆಯಿಂದ, ನೀರಾವರಿ ಇಲಾಖೆ ಮತ್ತು ಸಣ್ಣ ನೀರಾವರಿಕೆಯಿಂದ ಇವತ್ತು ತೆಗೆದುಕೊಂಡು ಬಂದಿದ್ದೇವೆ. ಇವತ್ತು ಬೆಲೆ ಏರಿಕೆಯಿಂದ ತೊಂದರೆ ಆಗ್ತಾ ಇದೆ. ಮನುಷ್ಯನ ದೇಹಕ್ಕೆ ಹಸುವಾದಾಗ ರೊಟ್ಟಿ ಅನ್ನ ಎಷ್ಟು ಮುಖ್ಯನೋ ಮೆದುಳಿಗೆ ಜ್ಞಾನ ಬೇಕು ಅಂತ ಹೇಳಿ ಇವತ್ತು ನಾವು ನಮ್ಮ ಶಿಕ್ಷಣ ಇಲಾಖೆಯಿಂದ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಇವತ್ತೆಲ್ಲ ಕೂಡ KPS ಶಾಲೆಯನ್ನು ಮಾಡಿ, ನೀವು ಯಾರು ಕೂಡ ನಗರಗಳಿಗೆ ಹೋಗಬಾರ್ದು, ನಿಮ್ಮ ಹಳ್ಳಿಗಳಲ್ಲೇ ಶಾಲೆ ಆಗ್ಬೇಕು ಅಂತೇಳಿ ಸುಮಾರು 2,000 ಶಾಲೆಗಳನ್ನ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವತ್ತು ಜನರ ಸಹಕಾರದಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಿಮ್ಮೆಲ್ಲರ ಸಹಕಾರದಿಂದ ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ 333 ಕಲ್ಯಾಣ ಕರ್ನಾಟಕದಲ್ಲಿ ಈ ಶಾಲೆಗಳ ಭಾಗ್ಯ, ಕಿತ್ತೂರು ಕಲ್ಯಾಣದಲ್ಲಿ 215 ಶಾಲೆಗಳು ಶೈಕ್ಷಣಿಕವಾಗಿ ಇವತ್ತು 5,800 ಶಿಕ್ಷಕರನ್ನ ನೇಮಕ ಮಾಡುವಂಥದ್ದು, ನಿರುದ್ಯೋಗವನ್ನ ಸುಮಾರು 2.5 ಲಕ್ಷ ಉದ್ಯೋಗವನ್ನು ತುಂಬಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ. ಈಗಾಗಲೇ 56,000 ಉದ್ಯೋಗನ ತುಂಬಬೇಕು ಅಂತ ಹೇಳಿ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಬಜೆಟ್ ನಲ್ಲಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ರು. ಇವತ್ತು ತಮ್ಮ ಅನೇಕ ಯೋಜನೆಗಳು ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ, ವಿದ್ಯುತ್ ಶಕ್ತಿ ಇಲಾಖೆಯಲ್ಲಿ 20,000 ಕೋಟಿ ರೂಪಾಯಿ ಹಣವನ್ನ ರೈತರಿಗೆ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನ ಕೊಡ್ತಾ ಇದ್ದೇವೆ. ನಾವು 5 ಗ್ಯಾರಂಟಿಯಲ್ಲಿ ಏನು ನಿಮಗೆ ಸುಮಾರು 9,000 ಕೋಟಿ ರೂಪಾಯಿ ಉಚಿತವಾಗಿ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ತಾಯಂದಿರೆಲ್ಲ ಉಚಿತವಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ನಮ್ಮ ಆಡಳಿತ ಇಡೀ ದೇಶದಲ್ಲಿ ಒಂದು ಉತ್ತಮವಾದಂತ ಆಡಳಿತ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆದ್ರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಅವರ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮೇಲೆ, ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳ ಮೇಲೆ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರು ಜಿಲ್ಲಾ ಸಚಿವರಾಗಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡ್ಲಿ. ನೀವು ಯಾವಾಗಲೂ ಕೂಡ ಅವರ ಕೈಯನ್ನು ಬಲಪಡಿಸಬೇಕು. ನನ್ನನ್ನ ಯಾವ ರೀತಿ ಕನಕಪುರ ಕ್ಷೇತ್ರದ ಜನತೆ 1,23,000 ಹಂತದಿಂದ ಗೆಲ್ಲಿಸಿದ್ರು,
ಅದೇ ರೀತಿ ಮುಂದಕ್ಕೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ತಾವು ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೈಯನ್ನ ಬಲಪಡಿಸಲಿಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ನಿಮಗೆ ಶಕ್ತಿ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಹೇಳಿ ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ಖರ್ಗೆ ಅವರ ಕುಟುಂಬದ ಜೊತೆಯಲ್ಲಿ ಇರಬೇಕು, ಕಾಂಗ್ರೆಸ್ ಕುಟುಂಬದ ಜೊತೆಯಲ್ಲಿ ಇರಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾತಾಡುದು ಬೇರೆ ಊರಿಗೆ ಹೋಗ್ತಾ ಎಣ್ಣೆ ತರಬೇಡ ಅಂತ ಹೇಳ್ತಾರೆ, ಪೆಟ್ರೋಲ್ ತರಬೇಡ ಅಂತ ಹೇಳ್ತಾರೆ, ಆಯಿಲ್ ತರಬೇಡ ಅಂತ ಹೇಳ್ತಾರೆ. ಇಲ್ಲ, ನಾವು ಮಾಡಲ್ಲ, ನಮ್ಮ ನಿರ್ಣಯ ನಾವು ತಗೊಳ್ತೇವೆ. ಈಗ 30 ದಿವಸದ ಸವಲತ್ತು ಕೊಟ್ಟಿದ್ದಾರೆ. ಎಣ್ಣೆ ಖರೀದಿ ಮಾಡಕ್ಕೆ 30 days ಸವಲತ್ತು ಕೊಟ್ಟನು. ಯಾರು? ಅಮೆರಿಕ ಟ್ರಂಪ್. ಒಬ್ಬ ಡಿಕ್ಟೇಟರ್, ಇವ ಒಬ್ರು ಮೋದಿ ಅವ್ರ ಗುಲಾಮ್. 30 days ಒಳಗಾಗಿ ನೀವು ಎಣ್ಣೆ ಖರೀದಿ ಮಾಡಬೇಕು. ಅದರ ಮೇಲೆ ಮತ್ತೆ ನಾನು ಪರ್ಮಿಷನ್ ಕೊಟ್ಟು ತಗೊಳ್ಬೇಕು, ಇಲ್ಲದ್ರೆ ಇಲ್ಲ. ನೀವು ಇದನ್ನು ಹೋಗ್ತೀರಾ? ಬ್ರಿಟಿಷರಿಗೆ ಕಾಂಗ್ರೆಸ್ ಪಾರ್ಟಿಯವರು ಒತ್ತು ಹೊಡಿಸಿದ್ರು, ಸ್ವಾತಂತ್ರ್ಯ ತಗೊಂಡ್ರು, ಗಾಂಧೀಜಿ ಅವರು ಜೀವ ಕೊಟ್ಟರು, ಗುಂಡಾಟ ತಿಂದ್ರು. ಅಂತ ಕಾಂಗ್ರೆಸ್ ಪಾರ್ಟಿಗೆ ಬೈದು ಅಧಿಕಾರದಲ್ಲಿ ಬಂದ್ರಿ. ಈ ದೇಶ ಗುಲಾಮಗಿರಿಯಲ್ಲಿ ಬಂದ್ರ? ನಾನು ಕೇಳ್ತೇನೆ, ಕೆಲವು ಜನ ಬರೇ ಧರ್ಮದ ಹೆಸರ ಮೇಲೆ ದೇಶ ಕಟ್ಟಕ್ಕಾಗೋದಿಲ್ಲ. ಈ ದೇಶ ನಾವೆಲ್ಲರೂ ಸೇರಿ ಕಟ್ಟಬೇಕಾಗ್ತದೆ. ಕುಲ, ಮತ, ಬೇರೆ ಜಾತಿ ಬಿಟ್ಟು ಮೊದಲು ದೇಶ ಉಳಿಸ್ಬೇಕು, ಆಮೇಲೆ ಮತ್ತೊಂದು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಮೋದಿ ಅಧಿಕಾರಕ್ಕೋಸ್ಕರ ಮುಂಜಾನೆ ಸಂಜೆ ತನ ಎಲೆಕ್ಷನ್ ಭಾಷಣ. ಇವತ್ತು ಎಲ್ಲರ, ಇವತ್ತು ಅಸ್ಸಾಂನಾಗ, ಇವತ್ತು ಎಲ್ಲರ, ಇವತ್ತು ವೆಸ್ಟ್ ಬೆಂಗಾಲ್ದಾಗ, ಇವತ್ತು ಎಲ್ಲರ ತಮಿಳುನಾಡಾಗ. ಮಾರಾಯ, ಸರ್ಕಾರ ಮಾಡು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದು ಜನರ ಕೊರತೆ ನೋಡಿ, ಪ್ರಪಂಚದಲ್ಲಿ ಏನ್ ನಡೆದಿದೆ ಅದು ನೋಡಿ ನಮ್ಮ ಮೇಲೆ ಯಾರ್ಯಾರು ತಾಳಿ ಹೊರೆ ಆಗ್ತಾ ಇದೆ, ಇದು ನಿಲ್ಲಿಸಬೇಕು ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಇವತ್ತು ಬರೇ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲ, ನಮ್ಮ ಪಂಚಾಯತ್ಗಳಲ್ಲಿ ಇರ್ಬೋದು, ನಮ್ಮ ಊರುಗಳಲ್ಲಿ ಇರ್ಬೋದು ಪರಿಣಾಮ ಬೀಳ್ತಾ ಇದೆ. ಬೆಲೆ ಏರಿಕೆ ಗಗನ ಮುಟ್ತಾ ಇದೆ. ನೀವೇ ಹೇಳಿ, ಪೆಟ್ರೋಲ್ ಡೀಸೆಲ್ ಇವಾಗ 100 ರೂಪಾಯಿ ದಾಟಿದೆಯಾ ಇಲ್ಲ ನಮ್ಮ ರಾಜ್ಯದಲ್ಲಿ? ಅದು ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮ್ಮ ಶ್ರೀಸಾಮಾನ್ಯರಿಗೆ ಎಫೆಕ್ಟ್ ಆಗುತ್ತೆ. ಮಕ್ಕಳ ಶಿಕ್ಷಣ ಇವತ್ತು ನೀಡಲಿಕ್ಕೆ ಕಷ್ಟ ಆಗ್ತಾ ಇದೆ. ತರಕಾರಿ ಬೆಲೆ ಗಗನಕ್ಕೇರಿದೆ. ಮನೆ ಅಷ್ಟೇ ಅಲ್ಲ, ಇವತ್ತು ನಮಗೆ ಅಡುಗೆ ಮನೆ ನಡೆಸಲಿಕ್ಕೂ ಇವತ್ತು ಕಷ್ಟ ಆಗ್ತಾ ಇದೆ. ಈ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ 2.5 ವರ್ಷದ ಹಿಂದೆ ನಮ್ಮ ಪಕ್ಷ ಸರ್ಕಾರಕ್ಕೆ ನೀವು ನಮ್ಮ ಪಕ್ಷಕ್ಕೆ ನಾವು ಆಶೀರ್ವಾದ ಮಾಡಿದ್ರೆ ನಾವು 5 ಗ್ಯಾರಂಟಿಗಳು ಕೊಡ್ತೀವಿ ಅಂದ್ಬಿಟ್ಟು ನಾವು ತಮ್ಮ ಮುಂದೆ ಬಂದು ಪ್ರಮಾಣ ಮಾಡಿದ್ವಿ. ನಮ್ಮ 5 ಗ್ಯಾರಂಟಿಗಳೇನಿವೆ, ಈ ಎಲ್ಲ ಗ್ಯಾರಂಟಿಗಳು ತಾವು ಆಲಿಸಿ ನಿರ್ಮಾಣ ಮಾಡುವ 5 ಗ್ಯಾರಂಟಿ ಯೋಜನೆ ನಮ್ಮದಾಗಿದೆ. ಇವತ್ತು ನಿಮಗೆ ಉದಾಹರಣೆ ಕೊಡ್ಬೇಕಂದ್ರೆ, ನಮ್ಮ ರಾಜ್ಯದಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಮಾರು 1,64,00,000 ಜನ ಇದರ ಫಲಾನುಭವಿಗಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,25,00,000. ಯಾವ ಧರ್ಮ ನೋಡಿಲ್ಲ, ಯಾವ ಜಾತಿ ನೋಡಿಲ್ಲ, ಯಾವ ಊರಿಂದ ಬರ್ತೀರ ಅಂತ ನೋಡಿಲ್ಲ, ಯಾರಿಗೆ ವೋಟ್ ಹಾಕಿದ್ರ ಅಂತ ಕೇಳಿಲ್ಲ. ಇವತ್ತು 1 ಅಲ್ಲ, 10 ಅಲ್ಲ, 1,000 ಅಲ್ಲ, 2,000 ಅಲ್ಲ, 10,000 ಅಲ್ಲ, 52,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಒಂದು ಸ್ವಾಭಿಮಾನದ ಬದುಕು ನಮ್ಮ ಜನರಿಗೆ ಕೊಡ್ತಾ ಇದ್ದೀವಿ. 52,000 ಕೋಟಿ ರೂಪಾಯಿ. ಈ 5 ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ ಸುಮಾರು 8,000 ರಿಂದ 10,000 ಉಳಿತಾಯ ಆಗ್ತಾ ಇದೆ.
ಸಮಾಜದಲ್ಲಿ ಸ್ವಾಭಿಮಾನದ ಬದುಕು ಸಿಗಬೇಕು, ಅವರಿಗೆ ಒಂದು ಆರ್ಥಿಕ ಸಮಾನತೆ ಸಿಗಬೇಕು ಅಂದ್ಬಿಟ್ಟು ಇವತ್ತು ನಾವು 5 ಗ್ಯಾರಂಟಿ ಜಾರಿಗೆ ಮಾಡ್ತಾ ಇದ್ದೀವಿ. ಇಷ್ಟೊಂದು ಮಹಿಳೆಗಳು ಕೂತಿದ್ದೀರ ತಾವು. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡಬೇಕು, ಶಕ್ತಿ ಯೋಜನೆ ಬಂದ್ ಮಾಡಬೇಕು. ಮಾಡ್ಬೇಕಾ ಮಾಡಬಾರ್ದ? ನೀವೇ ಹೇಳಿ. ಮಾಡ್ಬೇಕಾ? ಕೈ ಎತ್ತಿ. ಮಾಡ್ಬೇಕಾ ಮಾಡಬಾರ್ದ? ಮಾಡಬಾರ್ದಂತ ಹೇಳಿದೆ. ಮಾಡ್ಬೇಕಾ? ಇಲ್ಲ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದರಿಂದ ಆರ್ಥಿಕ ಹೊರೆ ಆಗ್ತಾ ಇದೆ ನಿಮಗೆ ಅಂತ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ಸಾಮಾಜಿಕ ಜವಾಬ್ದಾರಿ 5 ಗ್ಯಾರಂಟಿಗಳು ಅದನ್ನ ನಾವು ಮಾಡೇ ಮಾಡ್ತೀವಿ. ಅದ್ರ ಜೊತೆ ನಾವು ಪ್ರಗತಿ ಕೂಡ ಮಾಡ್ತೀವಿ. ಇವತ್ತು ಚಿತ್ತಾಪುರ ಅಂತ ಒಂದು ತಾಲೂಕಿಗೆ ಇವತ್ತು 1000 ಕೋಟಿ ರೂಪಾಯಿ ಇವತ್ತು ಅನುದಾನವನ್ನ ನಮ್ಮ ಸರ್ಕಾರ ನಮಗೆ ನೀಡಿದೆ ಅಂದ್ರೆ ಇವತ್ತು ಹಣದ ಕೊರತೆ ಇದೆಯಾ ಹೇಳಿ? ಬಿಜೆಪಿ ಅವರಿಗೆ ನಮಗೆ ವ್ಯತ್ಯಾಸ ಏನಂದ್ರೆ ನಿಮ್ಮ ದುಡಿಮೆಯ ದುಡ್ಡು ನಾವು ನಿಮಗೆ ಕೊಡಬೇಕು ಅಂತ ನಮ್ಗೆ ನಮ್ಮ ಒಂದು ಪಣ ಇದೆ. ಆದ್ರೆ ಬಿಜೆಪಿ ಅವರು ಏನ್ ಹೇಳ್ತಾರೆ, ನಿಮ್ಮ ದುಡ್ಡು ಅವ್ರ ಜೇಬಿಗೆ ಹೋಗ್ಬೇಕು ಅಂತ. ನಮ್ಮ ಪ್ರಕಾರ ನೀವೇನ್ ದುಡಿತೀರಾ, ನೀವೇನ್ ಕಷ್ಟ ಪಡ್ತೀರಾ, ಆ ದುಡ್ಡು ವಾಪಸ್ ನಾವು ನಿಮ್ಗೆ ಕೊಟ್ರೆ ನೀವು ವಾಪಸ್ ಮಾರುಕಟ್ಟೆನಲ್ಲಿ ಅದನ್ನ ಖರ್ಚು ಮಾಡಿ ವಾಪಸ್ ತೆರಿಗೆ ಮುಖಾಂತರ ನಮಗೆ ಬರ್ತದೆ, ನಾವು ಅದರಿಂದ ಅಭಿವೃದ್ಧಿ ಮಾಡ್ತೀವಿ ಅಂತ. ಅಷ್ಟೇ ಒಂದು ಸಿಂಪಲ್ ಲಾಜಿಕ್ ಇದೆ ನಮ್ದೆಲ್ಲರದು ಇವತ್ತು. ಆದ್ರೆ ಇವತ್ತು ಬಿಜೆಪಿ ಅವರು ಇದನ್ನ ಅಪಪ್ರಚಾರ ಮಾಡಿ ಅವರಿಗೆ ನಮ್ಮ ಜನರಿಗೆ ಆರ್ಥಿಕ ಸಮಾನರಾಗಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಅವರ ಒಂದು ಸಿದ್ಧಾಂತ ಮತ್ತು ತತ್ವ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿ ಬಯಸ್ತಾ ಇದ್ದೇನೆ ಸರ್. ನಾವು ಚುನಾವಣಾ ಸಂದರ್ಭದಲ್ಲಿ ಹಳ್ಳಿಗೆ ಹೋಗಿ ನಾವು ಪ್ರಚಾರ ಮಾಡಿದಾಗ ನಾನು ವೈಯಕ್ತಿಕವಾಗಿ ಯಾವ ಸಮಾಜಕ್ಕಾಗ್ಲಿ ಯಾವ ಊರಿಗಾಗ್ಲಿ ನಾನು ಆಶ್ವಾಸನೆ ಕೊಟ್ಟೇ ಇಲ್ಲ ಸರ್. ಇನ್ನ ಒಂದು 15-20 ವರ್ಷದಿಂದ ನಾನು ಅವರಿಗೆ ಒಂದೇ ಒಂದು ಹೇಳ್ತೀನಿ, ಏನಪ್ಪಾ ಅಂದ್ರೆ ದಯವಿಟ್ಟು ನನ್ನನ್ನು ನಂಬಿ ನನಗೆ ತಾವು ಮತವನ್ನ ನೀಡಿ ನಾನು ನಿಮ್ಮ ಮನೆ ಮಗನಾಗಿ ದುಡಿತೀನಿ ಅಂತ ನಾನು ಮಾತು ಕೊಡ್ತಾ ಬಂದಿದ್ದೀನಿ. ನನ್ನ ಉಪಮುಖ್ಯಮಂತ್ರಿಗಳೇ, ಇವತ್ತು ನಮ್ಮ ಜನ 3-4 ಸಾರಿ ನನಗೆ ಆರ್ಸ್ ಕಳಿಸಿದ್ದಾರೆ ಇವರು. ಆಮೇಲೆ ನೀವು ನಾನು ಕೊಟ್ಟ ಮಾತಂತೆ ಇವತ್ತು 1000 ಕೋಟಿ ರೂಪಾಯಿ ಅನುದಾನ ತಂದು ಇವತ್ತು ನಾನು ನಿಮ್ಮ ಮುಂದೆ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಈ ಬಹುಶಃ ಹಿಂದೆ ಯಾವ ಯೋಜನೆ ಅಡಿಯಲ್ಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಳ್ಳಿಗಳಿಗೆ ದುಡ್ಡು ಬರ್ತಾ ಇರಲಿಲ್ಲ. ಬಹಳ ವೈಜ್ಞಾನಿಕವಾಗಿ ಜನಸಂಖ್ಯೆಯ ಅನುಗುಣವಾಗಿ ನಾವು ಇವತ್ತು ಈ ಹಂಚಿಕೆಯನ್ನು ನಾವು ಮಾಡಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಅನ್ನ, ಅಕ್ಷರ, ಆರೋಗ್ಯ, ಆಶ್ರಯ ಹಾಗೂ ಆವಿಷ್ಕಾರದ ಅನುದಾನವನ್ನು ನೀಡಿ ಇವತ್ತು ಚಿತ್ತಾಪುರದಲ್ಲಿ ಹೊಸ ದಾಖಲೆ ಮಾಡಿದೆ ಅಂದ್ರೆ ಕೂಡ ಇವತ್ತು ತಪ್ಪಾಗಲ್ಲ. ಇವತ್ತು ಅದೇ ರೀತಿ ಮಾನ್ಯ ಖರ್ಗೆ ಸಾಹೇಬರ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಳೆದ 3 ವರ್ಷದಲ್ಲಿ ನಮ್ಮ ಕಲಬುರಗಿ ರೈತರಿಗೆ ನಮ್ಮ ಸರ್ಕಾರದಿಂದ ಅತಿ ಹೆಚ್ಚಿನ ಪರಿಹಾರ ನೀಡಲಾಗಿದೆ. ಬಹುಶಃ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ನಮ್ಮ ರೈತರಿಗೆ ಸಿಕ್ಕಿರಲಿಲ್ಲ. ಹಿಂದೆ ಬಿಜೆಪಿ ಗವರ್ಮೆಂಟ್ ನಲ್ಲಿ ಹೆಚ್ಚಿನ ಪರಿಹಾರ ಸಿಕ್ಕಿದ್ದು ನಮ್ಮ ರೈತರಿಗೆ ಬರೀ 22 ಕೋಟಿ ರೂಪಾಯಿ. 22 ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಸಿಕ್ಕಿದ್ದು ನಮ್ಮ ರೈತರಿಗೆ. ಆದ್ರೆ ಕಳೆದ ವರ್ಷ ನಮ್ಮ ಕಲಬುರಗಿ ರೈತರಿಗೆ ಇಡೀ ರಾಜ್ಯದಲ್ಲೇ ಹೈಯೆಸ್ಟ್ 656 ಕೋಟಿ ರೂಪಾಯಿ ಅನುದಾನವನ್ನ ನಾವು ನಮ್ಮ ಕಲಬುರಗಿ ರೈತರಿಗೆ ಪರಿಹಾರ ಮುಖಾಂತರ ಕೊಟ್ಟಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ 3 ವರ್ಷ 2.5 ವರ್ಷದಲ್ಲಿ ಸುಮಾರು 15.5 ಲಕ್ಷ ರೈತರಿಗೆ 2590 ಕೋಟಿ ರೂಪಾಯಿ ಕೊಟ್ಟಿರುವ ದಾಖಲೆ ಹಿಂದೆ ಯಾವತ್ತೂ ಇರಲಿಲ್ಲ. ಇದು ನಮ್ಮ ಸರ್ಕಾರ ಮಾಡಿರೋದು. ಆದ್ರಿಂದ ನಾನು ಮುಂದೆ ಹೇಳೋದು ನಮ್ಮ ಜನರಿಗೆ, ನಮ್ಮ ಕೆಲಸವನ್ನ ನೋಡಿ, ನಮ್ಮ ಕಾಳಜಿಯನ್ನ ನೋಡಿ, ನಮ್ಮ ಸರ್ಕಾರದ ಬದ್ಧತೆಯನ್ನ ನೋಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಅಧ್ಯಕ್ಷರು ಡೆಲ್ಲಿಗೆ ಹೋಗ್ಬೇಕಾಗಿದೆ. ಒಂದ್ ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲರೂ ಕೂಡ ನನ್ನ ಬಗ್ಗೆ ಸಾಕಷ್ಟು ಕಾಳಜಿ ಇದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ನನಗೆ ಸದನದಲ್ಲಿರ್ಬೋದು ಅಥವಾ ಖಾಸಗಿಯಾಗಿ ಸಿದ್ದಾಗ ಹೇಳ್ತಾ ಇರ್ತಾರೆ, ನೀನು ಹುಷಾರಾಗಿರಪ್ಪ, ಎಲ್ಲ ಬಿಜೆಪಿಯವರು ನಿನ್ನ ಮೇಲೆ ಕಣ್ಣಿಟ್ಟಿದ್ದಾರೆ, ನೀನು ಬಿಜೆಪಿಯವರಿಗೆ ಪ್ರೈಮ್ ಟಾರ್ಗೆಟ್ ಆಗಿದ್ದೀರ. ಮೊದಲನೇ ಟಾರ್ಗೆಟ್ ಸಿದ್ದರಾಮಯ್ಯನವರು, 2ನೇ ಟಾರ್ಗೆಟ್ DK ಶಿವಕುಮಾರ್ ಅವರು, 3ನೇ ಟಾರ್ಗೆಟ್ ಪ್ರಿಯಾಂಕ್ ಖರ್ಗೆ ಅವರು ಅಂತ ಅವ್ರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ನಾನು ಅವರಿಗೆ ಹೇಳಿದೆ, ಸರ್ ಏನೇ ಇರಲಿ
ಟಾರ್ಗೆಟ್ ಬಿಜೆಪಿ ಅವ್ರದ್ದು ಏನೇ ಉದ್ದೇಶಗಳಿರ್ಬೋದು ದುರುದ್ದೇಶಗಳಿರ್ಬೋದು, ಚಿತ್ತಾಪುರ ಮತ್ತು ಕಲಬುರಗಿ ಜನ ಬಯಸೋದು ಬರೀ ಅಭಿವೃದ್ಧಿ. ನಾನು ಅವರ ಮಗನಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಅವ್ರು ಯಾವತ್ತೂ ಕೂಡ ನಾನು ಕೈ ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ಯಾವಾಗಲೂ ಕೂಡ ನಿಮ್ಮ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲೇ ನಾನು ಕೆಲಸ ಮಾಡಿದ್ದೀನಿ ಹೊರತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವರು ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಪ್ರಿಯಾಂಕ ಖರ್ಗೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವಿ ಫೌಜಿಯಾ ತರನುಂ, ಚಿತ್ತಾಪುರ ಮತಕ್ಷೇತ್ರದ ಹಿರಿಯ ಮುಖಂಡರು, ರಾಜಕೀಯ ಮುಖಂಡರು, ಕಾರ್ಯಕರ್ತರು ಮತ್ತು ಚಿತ್ತಾಪುರ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಆಗಮಿಸಿದ ನಾಗರಿಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.